ಮನೆಯ ಅಭಿವೃದ್ಧಿ ಆಗದೇ ಇರಲು ಈ 20 ಕೆಲಸಗಳೇ ಕಾರಣ. ಮೊದಲನೇದಾಗಿ, ಮನೆಯನ್ನು ಅಶುದ್ಧವಾಗಿ ಇಡುವುದು. ಮನೆಯ ವಸ್ತುಗಳು ಎಲ್ಲೆಂದರಲ್ಲಿ ಚೆಲ್ಲಾಪಿಲ್ಲಿಯಾಗಿ ಹರಡಿಕೊಂಡು ಇರುವುದು ಒಳ್ಳೆಯದಲ್ಲ. ಬದಲಾಗಿ ಮನೆಯನ್ನು ಪ್ರತಿನಿತ್ಯ ಗುಡಿಸಿ ಒರೆಸಿ ಮನೆಯ ವಸ್ತುಗಳನ್ನು ಸರಿಯಾಗಿ ಜೋಡಿಸಿ ಇಡಬೇಕು. ಇನ್ನು ಹೊತ್ತು ಮುಳುಗಿ ಕತ್ತಲಾದ್ರೂ ಕೂಡ ಮನೆಯ ದೀಪ ಹಚ್ಚದೆ ಕತ್ತಲಲ್ಲೇ ಇರುವುದು, ಹಾಗೆಯೇ ದೇವರ ಮುಂದೆ ದೀಪ ಹಚ್ಚದೆ ಇರುವುದು ಮನೆಯಲ್ಲಿ ನಕಾರಾತ್ಮಕ ವಾತಾವರಣವನ್ನು ಉಂಟು ಮಾಡುತ್ತದೆ. ಪ್ರತಿದಿನ ಸ್ನಾನ ಮಾಡದೆ ಹಾಗೆ ಇರುವುದು ಅಥವಾ ತುಂಬಾ ತಡವಾಗಿ ಸ್ನಾನ ಮಾಡುವುದು ಕೂಡ ಒಳ್ಳೆಯದಲ್ಲ. ಆದಷ್ಟು ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮುಗಿಸಿದರೆ ಒಳ್ಳೆಯದು. ಇನ್ನು ಕೊಳಕು ಮತ್ತೆ ಹರಿದಿರುವ ಬಟ್ಟೆಗಳನ್ನು ಧರಿಸುವುದು, ಸದಾ ಬೇರೆಯವರಿಂದ ಅಥವಾ ಬೇರೆಯವರ ಮನೆಯಿಂದ ಹಣ ಅಥವಾ ವಸ್ತುವಿನ ರೂಪದಲ್ಲಿ ಸಾಲವನ್ನು ತೆಗೆದುಕೊಳ್ಳುವುದು, ಮುರಿದ ಬಾಚಣಿಗೆಯಿಂದ ತಲೆ ಬಾಚಿಕೊಳ್ಳುವುದು, ಮನೆಯ ಮುಂದೆ ಚಪ್ಪಲಿಯನ್ನು ಬೋರಲು ಹಾಕಿ ಹಾಗೆಯೇ ಬಿಡುವುದು, ಮನೆಯಲ್ಲಿ ಯಾವಾಗಲೂ ಸಣ್ಣ ಪುಟ್ಟ ವಿಷಯಗಳಿಗೆ ಜಗಳವಾಡುವುದು. ನಾವು ಎಲ್ಲೇ ಹೋಗಲಿ, ಎಷ್ಟೇ ವೈಭವಿತ ಸ್ಥಾನವನ್ನು ಪಡೆಯಲಿ, ಆದರೆ ನಮಗೆ ನೆಮ್ಮದಿ ಹಾಗೂ ಸಂತೋಷ ಎರಡನ್ನೂ ಒಟ್ಟಿಗೆ ಕೊಡುವ ಸ್ಥಾನವೆಂದರೆ ಅದು ನಮ್ಮ ಮನೆ. ಕೆಲವರು ಎಷ್ಟೇ ಕಷ್ಟಪಟ್ಟು ದುಡಿದ್ರೂ ಕೂಡ ಮನೆ ಏಳಿಗೆ ಆಗ್ತಾ ಇಲ್ಲ, ಅಭಿವೃದ್ಧಿ ಆಗ್ತಾ ಇಲ್ಲ ಎಂದು ಚಿಂತಿಸ್ತಾ ಇರ್ತಾರೆ. ಆದರೆ ಮನೆ ಏಳಿಗೆ ಅಭಿವೃದ್ಧಿ ಆಗದಿರಲು ನಾವು ಮನೆಯಲ್ಲಿ ಮಾಡುವ ಕೆಲವು ತಪ್ಪುಗಳೇ ಕಾರಣ. ಹಾಗಾಗಿ ಮನೆಯ ಏಳಿಗೆಗೆ ಧಕ್ಕೆ ಬರುವಂತಹ ತಪ್ಪುಗಳನ್ನು ಯಾವತ್ತೂ ಮಾಡಬೇಡಿ. ಪ್ರತಿದಿನ ದೇವರ ಕೋಣೆಯನ್ನು ಸ್ವಚ್ಛಗೊಳಿಸದೇ ಇರುವುದು ಅಥವಾ ದೇವರ ಪೂಜೆಯನ್ನು ಮಾಡದೇ ಇರುವುದು, ಒಡೆದ ಕನ್ನಡಿಯನ್ನು ಮನೆಯಲ್ಲಿ ಇಟ್ಟುಕೊಂಡು ಅದರಲ್ಲಿ ಮುಖವನ್ನು ನೋಡಿಕೊಳ್ಳುವುದು, ನಿಂತು ಹೋದ ಗಡಿಯಾರವನ್ನು ಅಥವಾ ವಾಚ್ ಅನ್ನು ಮನೆಯಲ್ಲಿ ಇಟ್ಕೊಳ್ಳುವುದು, ಸೂರ್ಯೋದಯವಾದರೂ ಬಹಳ ಹೊತ್ತಿನವರೆಗೆ ಮಲಗಿರುವುದು ಮತ್ತು ತುಂಬಾ ತಡವಾಗಿ ಏಳುವುದು, ಸದಾ ಶೌಚಾಲಯದ ಬಾಗಿಲನ್ನು ತೆರೆದಿಡುವುದು ಮತ್ತು ಶೌಚಾಲಯವನ್ನು ಶುಭ್ರವಾಗಿರಿಸದೆ ಗಬ್ಬು ವಾಸನೆ ಬರುವಂತೆ ಇಟ್ಟುಕೊಳ್ಳುವುದು, ಕೈಕಾಲುಗಳನ್ನು ಅಲುಗಾಡಿಸುತ್ತಾ ಕುಳಿತುಕೊಳ್ಳುವುದು, ಮನೆಗೆ ಅತಿಥಿಗಳು ಬರುತ್ತಿದ್ದಾರೆ ಎಂದು ತಿಳಿದು ಬೇಜಾರು ಮಾಡಿಕೊಳ್ಳುವುದು ಹಾಗೂ ಅತಿಥಿಗಳಿಗೆ ಮರ್ಯಾದೆಯನ್ನು ಕೊಡದೆ ಅವರೊಂದಿಗೆ ಒರಟಾಗಿ ಮಾತನಾಡುವುದು, ಅಡುಗೆ ಮನೆಯನ್ನು ಗಲೀಜಾಗಿ ಇಟ್ಟುಕೊಳ್ಳುವುದು ಹಾಗೂ ತಿನ್ನುವ ಆಹಾರವನ್ನು ಪ್ರತಿನಿತ್ಯ ವೇಸ್ಟ್ ಮಾಡುವುದು, ಮನೆಯಲ್ಲಿ ನೀರಿನ ನಳಗಳು ಸೋರ್ತಾ ಇದ್ರೆ ಸರಿ ಮಾಡಿಸದೆ ಹಾಗೇನೆ ಬಿಡುವುದು, ಮನೆಯಲ್ಲಿ ಮಾತನಾಡುವಾಗ ಕೆಟ್ಟ ಪದಗಳನ್ನು ಬಳಸುವುದು, ಹಿರಿಯರಿಗೆ ಗೌರವ ಕೊಡದಿರುವುದು ಮತ್ತು ಅವರೊಂದಿಗೆ ಏಕವಚನದಲ್ಲಿ ಮಾತನಾಡುವುದು, ಹಲ್ಲನ್ನು ಕಚ್ಚುವುದು, ಉಗುರನ್ನು ಕಡಿಯುವುದು, ಹೊತ್ತಿಲ್ಲದ ಹೊತ್ತಿನಲ್ಲಿ ನಿದ್ರೆ ಮಾಡುವುದು, ಅದರಲ್ಲೂ ಮುಸ್ಸಂಜೆಯ ಹೊತ್ತಿನಲ್ಲಿ ನಿದ್ದೆ ಮಾಡುವುದು, ಇವೆಲ್ಲ ಮನೆಯ ಏಳಿಗೆಯನ್ನು ಆಗದಿರುವಂತೆ ಮಾಡುತ್ತದೆ. ಮನೆ ಎಂದರೆ ಅದು ಸ್ವರ್ಗ. ಅದನ್ನು ಮಂದಿರ ಮಾಡುವುದು ಆ ಮನೆಯಲ್ಲಿ ವಾಸ ಮಾಡುವವರ ಕೈಯಲ್ಲೇ ಇರ್ತದೆ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಹೇಳಿರುವ ತಪ್ಪುಗಳನ್ನು ಯಾವತ್ತೂ ಮಾಡದೆ ಸುಖವಾದ ಜೀವನವನ್ನು ನಡೆಸಿ.
ಮೊದಲನೇದಾಗಿ ಶಮಿ ಗಿಡ. ಹಿಂದೂ ಧರ್ಮದಲ್ಲಿ ಶಮಿ ಸಸ್ಯಕ್ಕೆ ವಿಶೇಷ ಪ್ರಾಮುಖ್ಯತೆ ಇದೆ. ಶಮಿಯ ಗಿಡವು ಶಿವನಿಗೆ ಬಹಳ ಪ್ರಿಯವಾಗಿದೆ. ಶನಿವಾರದಂದು ಶಮಿ ಗಿಡವನ್ನು ಪೂಜಿಸುವುದರಿಂದ ಶನಿದೇವನ ಆಶೀರ್ವಾದವೂ ಸಹ ಸಿಗ್ತದೆ. ಮನೆಯಲ್ಲಿ ಶಮಿ ಗಿಡವನ್ನು ನೆಟ್ಟರೆ ಶುಭವೆಂದು ಪರಿಗಣಿಸಲಾಗ್ತದೆ. ಇದನ್ನು ಮನೆಯ ಮುಖ್ಯ ಬಾಗಿಲಿಗೆ ಹಾಕುವುದರಿಂದ ಮನೆಯಲ್ಲಿ ಸುಖ ಸಮೃದ್ಧಿ ನೆಲೆಸ್ತದೆ. ಅಲ್ಲದೆ ಲಕ್ಷ್ಮೀದೇವಿಯ ಆಶೀರ್ವಾದ ಮನೆಯಲ್ಲಿ ಸದಾ ಇರ್ತದೆ. ಹಾಗೆಯೇ ಧನಾತ್ಮಕ ಶಕ್ತಿಯು ಕೂಡ ನೆಲೆಸ್ತದೆ. ಮತ್ತೆ ಹಣಕಾಸಿನ ನಿರ್ಬಂಧಗಳನ್ನು ನಿವಾರಿಸ್ತದೆ. ಇನ್ನು ಎರಡನೇದಾಗಿ ಮನಿ ಪ್ಲಾಂಟ್. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಮನಿ ಪ್ಲಾಂಟ್ ನೆಟ್ಟರೆ ತುಂಬಾ ಶುಭ ಫಲ ಸಿಗ್ತದೆ. ಮನೆಯಲ್ಲಿ ಮನಿ ಪ್ಲಾಂಟ್ ನೆಡುವುದು ಮಂಗಳಕರವೆಂದು ಪರಿಗಣಿಸಲಾಗ್ತದೆ. ಮನಿ ಪ್ಲಾಂಟ್ನಲ್ಲಿ ತಾಯಿ ಲಕ್ಷ್ಮೀದೇವಿ ವಾಸವಾಗಿದ್ದಾಳಂತೆ. ಇದು ಹಣವನ್ನು ಆಕರ್ಷಿಸುತ್ತದೆ. ಇದನ್ನು ಮನೆಯ ಮುಖ್ಯ ಬಾಗಿಲಿಗೆ ಹಾಕಿದ್ರೆ ಲಕ್ಷ್ಮೀದೇವಿಯು ಮನೆಯಲ್ಲಿ ನೆಲೆಸ್ತಾಳೆ ಎಂಬುದು ಜನರ ನಂಬಿಕೆಯೂ ಹೌದು. ಮನೆಯಲ್ಲಿ ನೀವು ಮನಿ ಪ್ಲಾಂಟ್ ನೆಡ್ತಾ ಇದ್ರೆ ಸಸ್ಯದ ಕೊಂಬೆಗಳು ನೆಲದ ಮೇಲೆ ಬೀಳದಂತೆ ನೋಡಿಕೊಳ್ಬೇಕು. ಮನೆಯಲ್ಲಿ ಮನಿ ಪ್ಲಾಂಟ್ ನೆಡುವುದರಿಂದ ಸಂತೋಷ ಮತ್ತೆ ಸಮೃದ್ಧಿ ಹೆಚ್ಚಾಗ್ತದೆ.